ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿರೋ ನೇತ್ರಾವತಿ ತೀರದ ಪ್ರಕರಣದ ತನಿಖೆ ಮುಂದುವರೆದಿದೆ. ಅಸ್ಥಿ ಪಂಜರಗಳಿಗಾಗಿ ಉತ್ಖನನ 5ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು 7 ಮತ್ತು 8ನೇ ಪಾಯಿಂಟ್ನಲ್ಲಿ SIT ತಂಡ ಅಗೆದು ನೋಡಿದೆ. ಆದರೆ ಯಾವುದೇ ಅವಶೇಷ ಸಿಕ್ಕಿಲ್ಲ, ದೇಹದ ಅಸ್ಥಿ ಪಂಜರ ಯಾವುದು ಸಿಕ್ಕಿಲ್ಲ ಅಲ್ಲಿ. ಆದರೆ 6ನೇ ಪಾಯಿಂಟ್ ಅಲ್ಲಿ ಏನ್ ಸಿಕ್ಕಿದೆ, ಒಬ್ಬ ಪುರುಷನ ಅಸ್ಥಿ ಪಂಜರದ ಅವಶೇಷ ಏನ್ ಸಿಕ್ಕಿದೆ, ಅದರ ತನಿಖೆ ಮುಂದುವರೆದಿದೆ. ಟೆಸ್ಟಿಂಗ್ ನಡೀತಾ ಇದೆ. 12 ಮೂಳೆ ತುಂಡುಗಳನ್ನ ಬೆಂಗಳೂರಿನ FSL ಲ್ಯಾಬ್ಗೆ ರವಾನಿಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ತಕ್ಷಣಕ್ಕೆ ಈಗ ಮಾಡಬೇಕಾಗಿರೋ ಕೆಲಸ ಅಂದ್ರೆ DNA ಮ್ಯಾಚ್ ಮಾಡೋದು. ಸಿಕ್ಕಿರೋ ಮೂಳೆಯಲ್ಲಿರೋ DNAಗೂ ಸಂಬಂಧಿಕರ ಮೂಳೆಗೂ ತಾಳೆ ಹಾಕಿ ನೋಡಬೇಕು. ಹಾಗಿದ್ರೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಒಂದು ಸಣ್ಣ ಮೂಳೆ ತುಂಡಿಡ್ಕೊಂಡು ವ್ಯಕ್ತಿಯ ಗುರುತು ಪತ್ತೆ ಮಾಡೋದು ಹೇಗೆ? ಆ ವ್ಯಕ್ತಿ ಯಾರು? ಅವತ್ತು ಜೀವಂತ ಓಡಾಡಿದ್ದ ವ್ಯಕ್ತಿ ಯಾರು ಅಂತ ಅಲ್ಲಿವರೆಗೂ ಹೋಗೋದು ಹೇಗೆ? ಈ ಮೂಳೆ ತುಂಡಿಂದ DNA ಟೆಸ್ಟಿಂಗ್ ಎಷ್ಟು ನಿಖರವಾಗಿರುತ್ತೆ, ಇದರ ಹಿಂದಿರೋ ಸೈನ್ಸ್ ಏನು, ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಈ DNA ಟೆಸ್ಟಿಂಗ್ ಹೇಗೆ ಮಾಡ್ತಾರೆ, DNA ಪ್ರೊಫೈಲಿಂಗ್ ಹೇಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋಕು ಮುನ್ನ ಈ DNA ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಹೀಗಾಗಿ ಮೊದಲು ಕ್ವಿಕ್ ಆಗಿ ಈ DNA ಬಗ್ಗೆ ನಾವು ನೋಡ್ತಾ ಹೋಗೋಣ. ಏನಿದು DNA? ಸ್ನೇಹಿತರೆ, ಜಾತಕ ಅಂತ ಬಂದಾಗ ಹೆಸರು, ರಾಶಿ, ಹುಟ್ಟಿದ ಗಡಿಗೆ ಎಲ್ಲ ನೋಡ್ತಾರೆ. ಆದರೆ ಜೀವಿಗಳ ನಿಜವಾದ ಜಾತಕ ಇರೋದು DNA ನಲ್ಲಿ. DNA ಅಂದ್ರೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್. ಪ್ರತಿಯೊಂದು ಜೀವಿಯಲ್ಲೂ ಕೋಟ್ಯಂತರ ಜೀವಕೋಶಗಳಿರ್ತವೆ. ಆ ಪ್ರತಿ ಜೀವಕೋಶಗಳ ಕೇಂದ್ರದಲ್ಲಿ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಒಳಗಡೆ ಕ್ರೋಮೋಸೋಮ್ ಅಥವಾ ವರ್ಣತಂತುಗಳು ಇರ್ತವೆ. ಮನುಷ್ಯರಿಗೆ 23 ಜೊತೆ ಅಥವಾ 46 ಕ್ರೋಮೋಸೋಮ್ಗಳಿರ್ತವೆ. ಈ ಕ್ರೋಮೋಸೋಮ್ಗಳ ಒಳಗೆ ಇರೋದು ನಿಮ್ಮ DNA, ನಮ್ಮ DNA. ಇದೊಂಥರ ಉದ್ದ ಬಳ್ಳಿ, ತಿರುಚಿದ ಏಣಿಯ ಹಾಗಿರುತ್ತೆ. ಈ ಏಣಿಯ ಪ್ರತಿ ಹೆಜ್ಜೆ ಅಥವಾ ಪ್ರತಿ ಮೆಟ್ಟಿಲು 2 ರಾಸಾಯನಿಕ ವಸ್ತು ಅಥವಾ ಕೆಮಿಕಲ್ ಬೇಸ್ನಿಂದ ರಚನೆಯಾಗಿರುತ್ತೆ. A, T, C, G ಅಂತ ಒಟ್ಟು 4 ಕೆಮಿಕಲ್ ಬೇಸ್ ಇವೆ. ಇದರಲ್ಲಿ 2 ಬೇಸ್ ಸೇರಿ ಒಟ್ಟು ಏಣಿಯ ಮೆಟ್ಟಿಲು ನಿರ್ಮಾಣ ಆಗುತ್ತೆ. ಯಾವಾಗಲೂ A ಜೊತೆ T ಹಾಗೆ C ಜೊತೆ G ಕುಡ್ಕೊಳ್ಳುತ್ತೆ. ಈ ಏಣಿಯ ಮೆಟ್ಟಿಲುಗಳು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವುಗಳೇ ನಿಮ್ಮ ಕಣ್ಣಿನ ಬಣ್ಣ ಯಾವುದಿರಬೇಕು, ರಕ್ತದ ಗುಂಪು ಯಾವುದಿರಬೇಕು, ಮುಖದ ಲಕ್ಷಣ ಹೇಗಿರಬೇಕು, ಸೇರಿದ ಹಾಗೆ ನೀವು ಹೇಗಿರ್ತೀರಿ ಅನ್ನೋ ಪ್ರತಿಯೊಂದನ್ನು ಡಿಸೈಡ್ ಮಾಡ್ತವೆ. ಈ ರೀತಿ ಬರೋಬ್ಬರಿ 320 ಕೋಟಿ ಮೆಟ್ಟಿಲು ಸೇರಿ ಒಂದು DNA ಸೃಷ್ಟಿಯಾಗಿರುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಒಂದು ಜೀವಕೋಶದಲ್ಲಿರೋ DNA ಹೊರತೆಗೆದ್ರೆ ಅದು ನಿಮಗಿಂತ ಉದ್ದ ಇರುತ್ತೆ. ಈ DNAನೇ ನಿಮ್ಮ ಜೆನೆಟಿಕ್ ಕೋಡ್. ಜಗತ್ತಲ್ಲಿರೋ 800 ಕೋಟಿ ಜನರ ಪೈಕಿ 800 ಕೋಟಿ ಜನರಿಗೂ ಬೇರೆ ಬೇರೆ ರೀತಿ ಜೆನೆಟಿಕ್ ಕೋಡಿಂಗ್ ಆಗಿರುತ್ತೆ. ಅದೇ ಅವರ ಬಯೋಲಾಜಿಕಲ್ ಜಾತಕ. ಈ ಜೆನೆಟಿಕ್ ಕೋಡ್ ಹುಡುಕೋದೆ DNA ಪ್ರೊಫೈಲಿಂಗ್ ನ ಉದ್ದೇಶ. DNA ಮ್ಯಾಚಿಂಗ್. ಸ್ನೇಹಿತರೆ, 800 ಕೋಟಿ ಜನರಿಗೂ ಬೇರೆ ಬೇರೆ ಜೆನೆಟಿಕ್ ಕೋಡ್ ಇರುತ್ತೆ, ಬೇರೆ ಬೇರೆ DNA ಇರುತ್ತೆ ಅಂತ ಹೇಳಿದ್ವಿ. ಹೀಗಿರುವಾಗ ಮತ್ತೆ DNA ಮ್ಯಾಚಿಂಗ್ ಮ್ಯಾಚ್ ಏನ್ ಮಾಡೋದು ಅನ್ನೋ ಪ್ರಶ್ನೆ ಬರ್ಬೋದು. ಎಸ್, ಪ್ರತಿಯೊಬ್ಬರ DNA ಬೇರೆ ಬೇರೆ ಇರುತ್ತೆ. ಆದರೆ ಸಂಬಂಧಿಕರ DNA ನಲ್ಲಿ ಕೆಲವೊಂದು ಹೋಲಿಕೆ ಇರುತ್ತೆ. ಅವಳಿ ಜವಳಿಯಾಗಿದ್ರೆ ಇಬ್ಬರ DNA 100% ಸೇಮ್ ಇರುತ್ತೆ. ಆಮೇಲೆ ತಂದೆ ತಾಯಿ ಮತ್ತು ಮಕ್ಕಳ DNA ಮ್ಯಾಚಿಂಗ್ ಬಂದಾಗ 50% ಹೋಲಿಕೆ ಇರುತ್ತೆ. ಯಾಕಂದ್ರೆ ಅರ್ಧ ತಂದೆ ಅರ್ಧ ತಾಯಿ DNA ಸೇರಿನೇ ಮಕ್ಕಳ DNA ರಚನೆಯಾಗೋದು. ಅದೇ ರೀತಿ ಒಡ ಹುಟ್ಟಿದ ಸೋದರರ DNA ಕೂಡ ಬಹುತೇಕ 50% ಹೋಲಿಕೆ ಹೊಂದಿರುತ್ತೆ. ಹಾಗೆ ಅಜ್ಜ ಅಜ್ಜಿ ಮೊಮ್ಮಕ್ಕಳ DNA 25%, ಕಸಿನ್ಗಳ DNA 12.5% ಹೋಲಿಕೆಯಾಗುತ್ತೆ. ಹೀಗಾಗಿನೇ ಒಂದು ಅನಾಥ ಶವ ಸಿಕ್ಕಾಗ ಅವರ ಹತ್ತಿರದ ಸಂಬಂಧಿಕರ DNAಗೆ ಹೋಲಿಕೆ ಮಾಡಿದಾಗ ವ್ಯಕ್ತಿಯ ಗುರುತು ಪತ್ತೆಯಾಗುತ್ತೆ. ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 32,200 ರೂಪಾಯಿ ಮಾತ್ರ. ಉಜ್ಜೈನ್ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ, ಮಾಂಡು ಹಾಗೂ ಭಾರತದ ಅತ್ಯಂತ ಸ್ವಚ್ಛ ನಗರಿ ಅಂತ ಕರೆಸ್ಕೊಂಡಿರೋ ಇಂದೋರ್ಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ.
ಹೊರಡೋ ದಿನ 22 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಮೂಳೆಯಿಂದ DNA ಸಂಗ್ರಹ. ಸ್ನೇಹಿತರೆ, ನಿಮಗೀಗ ಆಲ್ರೆಡಿ ಗೊತ್ತಾಗಿರ್ಬೋದು, ಮಾನವನ ಕಣಕಣದಲ್ಲೂ DNA ಸಿಗತ್ತೆ. ಆದರೆ ಸಾಮಾನ್ಯವಾಗಿ DNA ನ ರಕ್ತ, ಲಾಲಾರಸ, ಕೂದಲು, ಚರ್ಮದ ಅಂಗಾಂಶದಿಂದ ಹೊರತೆಗೆಯಲಾಗುತ್ತೆ. ಆದರೆ ಈ ನೇತ್ರಾವತಿ ತೀರದ ಪ್ರಕರಣದಂತೆ ಶವಹೂತು ಹಲವಾರು ವರ್ಷವೇ ಕಳೆದಿದ್ರೆ ದೇಹದ ಯಾವ ಭಾಗ ಕೂಡ ಉಳಿದಿರೋದಿಲ್ಲ. ಮೂಳೆಗಳನ್ನು ಬಿಟ್ಟು ಅಸ್ಥಿಪಂಜರ ಅಷ್ಟೇ ಉಳ್ಕೊಂಡಿರುತ್ತೆ. ಹೀಗಾಗಿ ಮೂಳೆನಿಂದಲೇ DNA ಎಕ್ಸ್ಟ್ರಾಕ್ಟ್ ಮಾಡೋಕೆ ಪ್ರಯತ್ನ ಪಡಬೇಕು. ಬೇರೆ ಅಂಗಾಂಶಗಳಿಗೆ ಹೋಲಿಸಿದ್ರೆ ಮೂಳೆ DNA ಸುರಕ್ಷಿತವಾಗಿ ಕಾಪಾಡಿಕೊಳ್ಳುತ್ತೆ. ಆದರೆ ಮೂಳೆನಿಂದ DNA ಎಕ್ಸ್ಟ್ರಾಕ್ಟ್ ಮಾಡೋದು ಅಷ್ಟೇ ಕಾಂಪ್ಲೆಕ್ಸ್ ಕೆಲಸ, ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಮಣ್ಣಲ್ಲಿ ಹೂತಿರೋದ್ರಿಂದ ತಾಪಮಾನ, ಒತ್ತಡ ಹಾಗೂ ಮಣ್ಣಲ್ಲಿರೋ ನಾನಾ ರೀತಿಯ ಬ್ಯಾಕ್ಟೀರಿಯಾ ಹಾಗೂ ಕೆಮಿಕಲ್ನಿಂದ ಮೂಳೆ ಒಣಗಿರುತ್ತೆ. ಆಗ ಅದರಲ್ಲಿರೋ DNA ಕೂಡ ನಶಿಸಿ ಹೋಗೋ ಸಾಧ್ಯತೆ ಹೆಚ್ಚು. ಹೀಗಾಗಿ DNA ಹೊರತೆಗೆಯೋಕೆ ತೊಡೆ ಭಾಗದ ಎಲುಬು, ದವಡೆ ಹಲ್ಲು ಹಾಗೆ ತಲೆಬುರುಡೆ ಮೇಲ್ಭಾಗದಂತಹ ಗಟ್ಟಿ ಹಾಗೂ ದಪ್ಪ ಮೂಳೆಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಇಲ್ಲಿಂದ DNA ಎಕ್ಸ್ಟ್ರಾಕ್ಟ್ ಮಾಡೋ ಪ್ರಕ್ರಿಯೆ ಶುರುವಾಗುತ್ತೆ. ಮೊದಲು ಮೂಳೆಯ ಹೊರಪದರವನ್ನು ತಿಕ್ಕಿ ಸ್ವಚ್ಛ ಮಾಡ್ತಾರೆ. ಯಾಕಂದರೆ ಮಣ್ಣೆಲ್ಲ ಸೇರಿಕೊಂಡು ನಾಳೆ ದಿನ DNA ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತಲ್ಲ, ಹೀಗಾಗಿ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಆದರೂ ಮೂಳೆ ಸ್ಯಾಂಪಲ್ ತಗೊಳ್ಳುವಾಗ ಹೊರಪದರ ಬಳಸಲ್ಲ. ಸಣ್ಣ ಡ್ರಿಲ್ಲಿಂಗ್ ಮಷಿನ್ ಮೂಲಕ ಮೂಳೆಯನ್ನು ಕೊರಿತಾರೆ. ಒಳಭಾಗದಿಂದ ಸ್ಯಾಂಪಲ್ ತೆಗಿತಾರೆ. ಕೊರೆಯುವಾಗ ಮೂಳೆಯ ಒಳಭಾಗ ಪೌಡರ್ ಥರ ಆಗಿರುತ್ತೆ. ಅದನ್ನು ಸಂಗ್ರಹಿಸ್ತಾರೆ. ಒಂದು ವೇಳೆ ಆ ಥರ ಸಿಗಲಿಲ್ಲ ಅಂದರೂ ಕೂಡ ಮೂಳೆಯ ಚೂರುಗಳನ್ನೇ ಕುಟ್ಟಿ ಪುಡಿ ಮಾಡಿ ಪೌಡರ್ ಮಾಡ್ತಾರೆ. ಇಲ್ಲಿಂದ DNA ಹೊರಗೆಳೆಯೋ ಕೆಮಿಕಲ್ ಪ್ರಾಸೆಸಿಂಗ್ ಶುರುವಾಗುತ್ತೆ. ಮೊದಲು ಮೂಳೆಯ ಪೌಡರ್ನ EDTA ರಾಸಾಯನಿಕ ದ್ರಾವಣದಲ್ಲಿ ಮಿಕ್ಸ್ ಮಾಡ್ತಾರೆ. ಯಾಕಂದ್ರೆ ಮೂಳೆಗಳು ಕ್ಯಾಲ್ಸಿಯಂ ಫಾಸ್ಫೇಟ್ನಿಂದ ನಿರ್ಮಾಣ ಆಗಿರ್ತವೆ. EDTA ಹಾಕಿದ್ರೆ ಕ್ಯಾಲ್ಸಿಯಂ ಬೇರೆಯಾಗುತ್ತೆ. ಈ ಪ್ರಾಸೆಸ್ ಹಲವು ಗಂಟೆಯಿಂದ ಹಲವು ದಿನ ತಗೊಳ್ಳೋ ಸಾಧ್ಯತೆ ಇದೆ. ಬಳಿಕ ಈ ದ್ರಾವಣಕ್ಕೆ ಲೈಸಿಸ್ನಂತಹ ಮತ್ತಷ್ಟು ರಾಸಾಯನಿಕದೊಂದಿಗೆ ಮಿಕ್ಸ್ ಮಾಡಿದಾಗ DNA ಬಿಡಿಸ್ಕೊಳ್ಳುತ್ತೆ. ಈ ಪ್ರಕ್ರಿಯೆಗೂ ಕೂಡ ಹಲವು ದಿನ ಹಿಡಿಯುತ್ತೆ. ಆದರೆ ನೆನಪಿರಲಿ, ಇಷ್ಟಾದರೂ ಕೂಡ ನಮಗೆ ಪೂರ್ತಿ DNA ಸಿಕ್ಕಿರೋದಿಲ್ಲ. ಕೇವಲ DNA ಕೆಲ ತುಂಡುಗಳು ಸಿಕ್ಕಿರ್ತವೆ. ಇಷ್ಟು ಸಣ್ಣ ಸ್ಯಾಂಪಲ್ನಿಂದ DNA ಮ್ಯಾಚ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಥವಾ PCR ಅನ್ನೋ ಟೆಕ್ನಿಕ್ ಬಳಸಿ DNA ಹಿಗ್ಗಿಸೋ ಕೆಲಸ ಮಾಡ್ತಾರೆ. ಜೆರಾಕ್ಸ್ ಫೋಟೋಕಾಪಿ ಥರ ಕೋಟ್ಯಂತರ ಕಾಪಿ ಮಾಡ್ಕೊಳ್ತಾರೆ. STR ಅನಾಲಿಸಿಸ್. ಸ್ನೇಹಿತರೆ, ಇದು DNA ಮ್ಯಾಚಿಂಗ್ನ ಕೊನೆ ಹಂತ. STR ಅಂದ್ರೆ ಶಾರ್ಟ್ ಟ್ಯಾಂಡೆಮ್ ರಿಪೀಟ್ DNA ಅಂತ. ಅಂದ್ರೆ DNA ನಲ್ಲಿ 320 ಕೋಟಿ ಮೆಟ್ಟಿಲುಗಳಿರ್ತವೆ ಅಂತ ಹೇಳಿದ್ವಲ್ಲ, ಅಲ್ಲಿ ಕೆಲ ಮೆಟ್ಟಿಲುಗಳು ರಿಪೀಟ್ ಆಗಿರ್ತವೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಒಂದಷ್ಟು ಅಕ್ಷರಗಳ ಗುಂಪು ಕಾಣಿಸ್ತಿರ್ಬೋದು. AGAT, AGAT, AGAT. ಈ ಅಕ್ಷರಗಳು 3 ಸಲ ರಿಪೀಟ್ ಆಗ್ತವೆ. AGAT ಅಂದ್ರೆ ಅಡಿನೈನ್ ಗ್ವಾನೈನ್, ಅಡಿನೈನ್ ಥೈಮಿನ್. ಇವು DNA ಮೂಲ ವಸ್ತುಗಳು, ಅಥವಾ ಈ ಮುಂಚೆ ಹೇಳಿದ ಹಾಗೆ ಮೆಟ್ಟಿಲುಗಳು. ಈ ರೀತಿ ನಮ್ಮ DNA ಒಳಗೆ ಹಲವು ಕಡೆ ಒಂದೇ ರೀತಿಯ ಮೆಟ್ಟಿಲು ರಿಪೀಟ್ ಇರುತ್ತೆ. ಉದಾಹರಣೆಗೆ, ನಿಮ್ಮ ಕ್ರೋಮೋಸೋಮ್ನ ಯಾವುದೋ ಒಂದು ಲೊಕೇಶನ್ನಲ್ಲಿ AGAT 3 ಸಲ ರಿಪೀಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಆದರೆ ನಿಮ್ಮ ಫ್ರೆಂಡ್ ಕ್ರೋಮೋಸೋಮ್ ತಗೊಂಡು ಅದೇ ಲೊಕೇಶನ್ ನೋಡಿದ್ರೆ AGAT 4 ಸಲ ರಿಪೀಟ್ ಆಗಿರುತ್ತೆ. ಅಲ್ಲಿಗೆ ಇಬ್ಬರಿಗೂ ಬೇರೆ ಬೇರೆ STR ಇದೆ. ಒಟ್ಟು 46 ಕ್ರೋಮೋಸೋಮ್ಗಳಿವೆ. ಅವುಗಳ ಒಳಗೆ 16 ಲೊಕೇಶನ್ಗಳಲ್ಲಿ STR ಸೀಕ್ವೆನ್ಸ್ ಚೆಕ್ ಮಾಡೋಕ್ಕಾಗತ್ತೆ. FSL ವಿಜ್ಞಾನಿಗಳು ಒಂದಷ್ಟು ಕ್ರೋಮೋಸೋಮ್ ಆಯ್ಕೆ ಮಾಡಿಕೊಳ್ತಾರೆ. ಅದರಲ್ಲಿ ಈ ರೀತಿ ಪ್ಯಾಟರ್ನ್ಸ್ ಅನ್ನು ಗಮನಿಸ್ತಾರೆ. ಮೊದಲ ಕ್ರೋಮೋಸೋಮ್ನಲ್ಲಿ AGAT 5 ಸಲ ರಿಪೀಟ್ ಆಗಿರ್ಬೋದು. ಅದೇ ರೀತಿ ಎರಡನೇ ಕ್ರೋಮೋಸೋಮ್ನಲ್ಲಿ 4 ಸಲ, ಮೂರನೇ ಕ್ರೋಮೋಸೋಮ್ನಲ್ಲಿ 6 ಸಲ, 4ನೇ ಕ್ರೋಮೋಸೋಮ್ನಲ್ಲಿ ಬರೀ 2 ಸಲ. DNA ಅನಾಲಿಸಿಸ್ ಮಾಡೋ ವಿಜ್ಞಾನಿಗಳು ಸುಮಾರು 15-20 ಲೊಕೇಶನ್ಗಳಲ್ಲಿ STR ತಗೋತಾರೆ. ಆ ಲೊಕೇಶನ್ಗಳಿಗೆ ಅವುಗಳದ್ದೇ ಆದ ಗುರುತಿದೆ. ಭೂಮಿ ಮೇಲೆ ಅಕ್ಷಾಂಶ ರೇಖಾಂಶ ಇಟ್ಕೊಂಡು ಲೊಕೇಶನ್ ಗುರುತಿಸೋ ಹಾಗೆ. ಕ್ರೋಮೋಸೋಮ್ಗಳಲ್ಲಿ D21S11, D7S820, CSF1PO ಹೀಗೆ ಲೊಕೇಶನ್ಗಳಿರ್ತವೆ. DS21S11 ಈ ಲೊಕೇಶನ್ನಲ್ಲಿ AGAT ಇಷ್ಟು ಸಲ ರಿಪೀಟ್ ಆಗಿದೆ. D7S820ನಲ್ಲಿ ಇಷ್ಟು ಬಾರಿ ರಿಪೀಟ್ ಆಗಿದೆ. ಹೀಗೆ
ಅದನ್ನು ಬರೀತಾ ಒಂದು ಟೇಬಲ್ ಮಾಡ್ಕೊಳ್ತಾ ಹೋಗ್ತಾರೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಈ ಟೇಬಲ್ಲೇ ಆ ಸ್ಯಾಂಪಲ್ ಅಥವಾ ಆ ವ್ಯಕ್ತಿಯ DNA ಪ್ರೊಫೈಲ್, ಆ ವ್ಯಕ್ತಿಯ ಬಯೋಲಾಜಿಕಲ್ ಜಾತಕ ಇದು. ಹೀಗೆ ಒಂದು ಕಡೆ ಅವಶೇಷಗಳಲ್ಲಿ ಸಿಗೋ ಸ್ಯಾಂಪಲ್ಗಳಿಗೆ DNA ಪ್ರೊಫೈಲ್ ರೆಡಿ ಮಾಡಿದ್ರೆ, ಇನ್ನೊಂದು ಕಡೆ ಹೊರಗಿನಿಂದ ಕುಟುಂಬಗಳಿಂದ ಬರೋ ಸ್ಯಾಂಪಲ್ಗಳಿಗೂ ಪ್ರೊಫೈಲ್ ರೆಡಿ ಮಾಡ್ತಾರೆ. ಎರಡನ್ನು ಆಮೇಲೆ ಮ್ಯಾಚ್ ಮಾಡ್ತಾರೆ. ಸಿಮಿಲಾರಿಟೀಸ್, ಹೋಲಿಕೆ ಇದ್ರೆ ಅಲ್ಲಿಗೆ ವ್ಯಕ್ತಿಯ ಐಡೆಂಟಿಟಿ ಸಿಕ್ಕಿಬಿಡುತ್ತೆ. ಸತ್ತು ದಶಕಗಳೇ ಕಳೆದಿದ್ರೂ ಕೂಡ, ಬರೀ ಮೂಳೆ ತುಂಡು ಉಳ್ಕೊಂಡಿದ್ರು ಕೂಡ ಆ ವ್ಯಕ್ತಿ, ಓಡಾಡಿದ್ದ ವ್ಯಕ್ತಿ ಯಾರು, ಅದನ್ನ ಪೂರ್ಣ ರೂಪಕ್ಕೆ ಹೋಗೋಕೆ ಸಾಧ್ಯ ಆಗುತ್ತೆ ಆ ತುಂಡಿಂದ. ಒಂದು ವೇಳೆ ಹೊರಗಿನಿಂದ ವ್ಯಕ್ತಿಗೆ ಸಂಬಂಧಪಟ್ಟ ಯಾವುದೇ ಸ್ಯಾಂಪಲ್ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಆಗಲೂ ತೊಂದರೆ ಇಲ್ಲ. ಅವರ ಮನೆಯವರು, ಸಂಬಂಧಿಕರ DNA ಸಿಕ್ಕರೂ ಕೂಡ ಪತ್ತೆ ಹಚ್ಚಬಹುದು. ಯಾಕಂದರೆ ಕುಟುಂಬಸ್ಥರ ಜೆನೆಟಿಕ್ ಕೋಡ್ಗೆ ಹೋಲಿಕೆ ಇರುತ್ತೆ. ಅಂಥ ಕೇಸ್ಗಳಲ್ಲಿ ಕ್ರೋಮೋಸೋಮ್ಗಳ 40ರಿಂದ 50 ಲೊಕೇಶನ್ಗಳಲ್ಲಿ STR ಸೀಕ್ವೆನ್ಸ್ ತಗೊಳ್ತಾರೆ. 50ರಲ್ಲಿ ಸುಮಾರು 40 ಮ್ಯಾಚ್ ಆದರೆ ಮೃತ ವ್ಯಕ್ತಿ ಅವರ ಸಂಬಂಧಿಕರೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸ್ಪಾಟ್ ನಂಬರ್ 6ನಲ್ಲಿ ಒಬ್ಬ ಪುರುಷನ ಮೂಳೆಗಳು ಸಿಕ್ಕಿವೆ ಅಂತ ಹೇಳಿ ಈಗ ಕನ್ಫರ್ಮ್ ಆಗಿದೆಯಲ್ಲ, ಅದನ್ನೀಗ ಕಳಿಸಲಾಗಿದೆಯಲ್ಲ ಟೆಸ್ಟಿಂಗಿಗೆ. ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ನಿಮಗೆ ನಮ್ಮ ಈ ಪ್ರಯತ್ನ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಇದನ್ನೆಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.